ಸ್ನೇಹಿತರೆ, ಪರಮಪೂಜ್ಯ ಗುರುಗಳು ತಮ್ಮ ಆಶೀರ್ವಚನದಲ್ಲಿ ಹೇಳ್ತಾ ಇದ್ರು, ದೇವರು ಯಾವಾಗಲೂ ತಾನು ಏನನ್ನು ನಮಗೆ ಆಶೀರ್ವಾದ ಕೊಡಬೇಕು ಅದನ್ನು ಗುರುಗಳ ಬಾಯಿಯ ಮೂಲಕ, ಗುರುವಾಣಿಗಳ ಮೂಲಕ ನಮಗೆ ತಲುಪಿಸ್ತಾರೆ. ಇವತ್ತು ಆ ಥರದ ಒಂದು ಸುದಿನ. ಅವರ ಮಾತುಗಳು ಒಂದೊಂದು ಮುತ್ತಿನ ಹಾಗೆ ನಮಗೆ ಪರಿಭಾವಿಸ್ತಾ ಇತ್ತು. ಈ ಥರದ ಒಂದು ಗುರುಗಳ ಆಶೀರ್ವಚನವನ್ನು ಪಡೆದಂಥ ನಾವೇ ಧನ್ಯರು ಅಂತ ಭಾವಿಸ್ತಾ, ಅವರು ಒಂದು ಅಬ್ಸರ್ವೇಷನ್ ಮಾಡಿದ್ದಾರೆ ಒಂದು ಲೋಗೋ ಬಗ್ಗೆ. ನೋಡಿ, ಗುರುಗಳು ವಿಶಾಲವಾದ ಇಡೀ ಜಗತ್ತನ್ನು, ಬ್ರಹ್ಮಾಂಡವನ್ನು ಆಲೋಚನೆ ಮಾಡಿ ಅದರ ಚಲನೆಯನ್ನು ಗ್ರಹಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥವರು ಒಂದು ಶಾಲೆಯ ಒಂದು ಮುಖಪುಟದಲ್ಲಿ ಇರತಕ್ಕಂಥ ಒಂದು ಲೋಗೋನಲ್ಲಿ ಇಡೀ ಶಾಲೆಯ ಇತಿಹಾಸವನ್ನು, ಅದರ ಮಹತ್ವವನ್ನು ತಿಳಿಸಿದರು. ಒಂದು ಗುರುಗಿರ್ತಕ್ಕಂಥ ಶಕ್ತಿ ಅದು. ಅಣುವಿನಿಂದ ಹಿಡಿದು ಬ್ರಹ್ಮಾಂಡದವರೆಗೆ ಯಾರು ತಿಳ್ಕೊಂಡಿರ್ತಾರೆ ಅವ್ರಿಗೆ ನಾವು ಗುರು ಅಂತ ಕರಿತೀವಿ. ಈ ಥರದ ಗುರುಗಳಾಗಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಸಂಸ್ಕಾರ ಆಗಿರುತ್ತೆ. ಆ ಥರದ ಸಂಸ್ಕಾರ ಪ್ರತಿಯೊಬ್ಬರಲ್ಲೂ ಆಗಲಿ ಅನ್ನೋ ದೃಷ್ಟಿಯಿಂದ ಶಾಲಾ, ಕಾಲೇಜು ಈ ಥರದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ನಮ್ಮ ಮಕ್ಕಳಿಗೆ ನಾವು ಒಂದು ಜೀವನವನ್ನು ಒಂದು ಪಾಠದ ರೀತಿಯಲ್ಲಿ ನಡೆಸ್ಕೊಡ್ಬೇಕು. ಯಾವಾಗಲೂ ಮಕ್ಕಳಿಗೆ ನಾವು ಹೇಳೋದ್ರಿಂದ ಕಲಿಯಲ್ಲ, ನಾವು ಮಾಡೋದ್ರಿಂದ ಕಲಿತಾರೆ. ನಾವು ನಮ್ಮ ಮಕ್ಕಳಿಗೆ ಒಂದು ಭಾಷಣ ಮಾಡು ಅಂತ ಹೇಳಿ ಭಾಷಣವನ್ನು 20 ದಿನದಲ್ಲಿ ಕಲೀರಿ ಅಂತ ಬುಕ್ ತಂದು ಕೊಟ್ಟರೆ ಅವರು ಕಲಿಯಲ್ಲ, ಅವ್ರಿಗೆ ಅರ್ಥ ಆಗಲ್ಲ. ಒಂದು ಭಾಷಣವನ್ನು ನಾವು ಮಾಡಿ ಅವ್ರಿಗೆ ತೋರಿಸಿದಾಗ ಅವರು ಕಲಿತಾರೆ. ಒಂದು ಒಳ್ಳೆ ಕೆಲಸನೂ ಅಷ್ಟೇ, ಒಂದು ಒಳ್ಳೆಯವನಾಗಬೇಕಣ್ಣಪ್ಪ ಅಂತ ಬಾಯಲ್ಲಿ ಹೇಳಿದ್ರೆ ಅಲ್ಲ. ನೀವು ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಆ ಮಗುವಿನ ಮನಸ್ಸಿನಲ್ಲಿ ಅದು ಒಂದು ಬೀಜವನ್ನು ಬಿತ್ತಿ ಹೆಮ್ಮರವಾಗಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ವಿದ್ಯಾರ್ಥಿಗಳ ಬಗ್ಗೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ವಿದ್ಯಾರ್ಥಿಗಳು ಯಾವತ್ತೂ ಸಹ ಭತ್ತ ಬೆಳೆಯುವ ಗದ್ದೆಗಳಾಗಬೇಕೇ ಹೊರತು ಭತ್ತ ತುಂಬುವ ಚೀಲಗಳಾಗಬಾರ್ದು ಅಂತೇಳಿ. ಇದರ ಆಶಯ ಇಷ್ಟೇ, ನಾವು ಏನು ಸಿಲೆಬಸ್ ಬರುತ್ತೆ ಅದನ್ನೆಲ್ಲ ಓದೋದು, ಅದನ್ನು ನಾವು ತಲೆಯಲ್ಲಿ ತುಂಬಿಕೊಳ್ಳೋದು, ನಮ್ಮ ಮೆಮೊರಿ ಪವರ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅದಷ್ಟು ಜ್ಞಾನ ಅಲ್ಲ. ನಾವು ಭತ್ತ ಬೆಳೆಯುವ ಗದ್ದೆಗಳಾಗಬೇಕು ಅಂದರೆ ನಾವು ಏನು ಬುಕ್ಸ್ಗಳನ್ನ ಓದ್ತೀವಲ್ಲ ಅದನ್ನು ಗ್ರಹಿಕೆ ಮಾಡಿ ಅದನ್ನು ಬರೀತಕ್ಕಂಥ ಒಂದು ಸಾಮರ್ಥ್ಯವನ್ನು ಪಡಿಬೇಕು. ಸೊ ಇದನ್ನು ಕುವೆಂಪು ಅವರು ಮತ್ತು ನಮ್ಮೆಲ್ಲ ಗುರು ಹಿರಿಯರನ್ನ ನೆನೆಸ್ಕೊಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ.